ನ್ಯೂಸ್ 12ಗೆ ಸ್ವಾಗತ. ನಾನು ನವಿತಾ ಜೈನ್. ಹಾಸನ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ದಂಗಲ್ಗೆ ಸಂಬಂಧಪಟ್ಟ ಹಾಗೆ ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಹಾಸನದ ತಮ್ಮ ನಿವಾಸದಲ್ಲಿ ರೇವಣ್ಣ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಹಾಸನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಭವಾನಿ ರೇವಣ್ಣ ಅವರು ಆಕಾಂಕ್ಷಿಯಾಗಿದ್ದಾರೆ. ನನ್ನನ್ನೇ ಕಣಕ್ಕಿಳಿಸುವ ಸಾಧ್ಯತೆ ಇದೆ ಅಂತ ಹೇಳಿ ಮಾತನಾಡಿದ್ದಾರೆ ಅನ್ನುವ ಮಾತು ಯಾವಾಗ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು, ಅಲ್ಲಿಂದ ಶುರುವಾದಂತಹ ಈ ಟಿಕೆಟ್ ದಂಗಲ್ ಇನ್ನೂ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಟಿಕೆಟ್ಗಾಗಿ ಎಚ್.ಡಿ.ಕೆ ಮತ್ತು ರೇವಣ್ಣ ಪುತ್ರರ ಟಾಕ್ ವಾರ್ ನಡೆದಿದೆ, ಜೋರಾಗಿ ಸಾಗ್ತಾ ಇದೆ. 4-5 ದಿನಗಳಿಂದ ಎಚ್.ಡಿ. ರೇವಣ್ಣ ಮೌನಕ್ಕೆ ಶರಣಾಗಿದ್ರು. ಈಗ ವಾಕ್ ಸಮರ ಹೆಚ್ಚಾಗ್ತಾ ಇದ್ದಂತೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ರೇವಣ್ಣ. ಇದರ ಲಾಭವನ್ನ ವಿಪಕ್ಷದವರು ಪಡ್ಕೊಳ್ತಾ ಇದ್ರು. ಬಿಜೆಪಿಯಲ್ಲೂ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಮಾತುಗಳು ಆಯಿತು. ಸಿ.ಟಿ. ರವಿ ಅವರೊಂದಷ್ಟು ಹೇಳಿಕೆಗಳನ್ನ ಕೊಟ್ಟರು. ಆನಂತರ ಕುಮಾರಸ್ವಾಮಿ ಅವರು ಹೇಳಿದ್ರು, ನಮ್ಮ ಕುಟುಂಬವನ್ನು ಒಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನುವ ಮಾತನ್ನ ಹೇಳಿದ್ರು. ಮತ್ತೆ ನಿನ್ನೆ ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಹಾಸನ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ದಂಗಲ್ಗೆ ಸಂಬಂಧಪಟ್ಟ ಹಾಗೆ ಈ ಕಗ್ಗಂಟು ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹಾಸನದ ಟಿಕೆಟ್ ಬಗ್ಗೆ ದೇವೇಗೌಡರು ನಿರ್ಧಾರವನ್ನ ಮಾಡ್ತಾರೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಈಗ ಸೂರಜ್ ರೇವಣ್ಣ ನಿನ್ನೆ ಹೇಳಿದ್ದಾರೆ, ಪ್ರಜ್ವಲ್ ರೇವಣ್ಣ ಅವರು ನಿನ್ನೆ ಹೇಳಿದ್ದಾರೆ. ಕ್ಷೇತ್ರಕ್ಕೆ ಭವಾನಿಯೇ ಸೂಕ್ತ ಅನ್ನುವ ಮಾತನ್ನ ಸೂರಜ್ ರೇವಣ್ಣ ಅವರು ನಿನ್ನೆ ಹೇಳಿದ್ದಾರೆ. ಎಚ್.ಡಿ.ಕೆ ಕುರಿತು ಮಾತಾಡಲ್ಲ ಅಂತಾನು ಅದೇ ಸಂದರ್ಭದಲ್ಲಿ ಸೂರಜ್ ರೇವಣ್ಣ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ತನ್ನ ಸಹೋದರನ ಮಾತಿಗೆ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ಅದರ ಮಧ್ಯೆ ಇವತ್ತು ಕುಮಾರಸ್ವಾಮಿ ಅವರು ರಾಯರ ದರ್ಶನವನ್ನ ಪಡೆದಿದ್ದಾರೆ. ಬಟ್ ಈಗ ಕುತೂಹಲ ಕೆರಳಿಸಿರೋದು ಎಚ್.ಡಿ. ರೇವಣ್ಣ ಅವರು ಕರೆದಿರುವ ತುರ್ತು ಸುದ್ದಿಗೋಷ್ಠಿ. ವಾಕ್ಸಮರ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಂತೆ ಈಗ ಭವಾನಿ ರೇವಣ್ಣ ಅವರ ಬೆಂಬಲಿಗರು ನಿನ್ನೆ ಪ್ರಜ್ವಲ್ ರೇವಣ್ಣ ಅವರ ಕಚೇರಿ ಮನೆ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ರು. ಎಚ್.ಡಿ.ಕೆ ಹೇಳಿಕೆಯನ್ನ ಖಂಡಿಸಿ ಪ್ರತಿಭಟನೆ ಮಾಡಿದ್ರು. ಹಾಗೆಯೇ ಭವಾನಿ ರೇವಣ್ಣ ಅವರೇ ಸೂಕ್ತ ಅಭ್ಯರ್ಥಿ ಅಂತ ಹೇಳಿ ಭವಾನಿ ರೇವಣ್ಣ ಅವರ ಪರವಾಗಿ ನಿನ್ನೆ ಪ್ರತಿಭಟನೆಯನ್ನ ಮಾಡಿದ್ರು. ಅವರನ್ನೇ ಕಣಕ್ಕಿಳಿಸಬೇಕು ಅನ್ನುವಂತಹ ಒತ್ತಡವನ್ನ ಹೇರುವ ಪ್ರತಿಭಟನೆ ಆಯಿತು. ಆದ್ರೆ ಕುಮಾರಸ್ವಾಮಿ ಅವರು ಮೊನ್ನೆ ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಇದುವೇ ಈಗ ಟೆನ್ಷನ್ಗೆ ಕಾರಣ ಆಗಿದೆ. ಭವಾನಿ ರೇವಣ್ಣ ಅವರು ಮತ್ತು ಅವರ ಇಡೀ ಕುಟುಂಬ ನಿನ್ನೆ ಪ್ರಜ್ವಲ್ ರೇವಣ್ಣ ಮಾತನಾಡಿದ್ರು, ಸೂರಜ್ ರೇವಣ್ಣ ಮಾತಾಡಿದ್ರು. ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಎಚ್.ಡಿ. ರೇವಣ್ಣ. ಇದರ ಬಗ್ಗೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ ಡೀಟೇಲ್ಸ್ ಕೊಡೋದಕ್ಕೆ. ಈಗ ರೇವಣ್ಣ ಅವರಿಗೆ ಹಾಸನ ಬಗ್ಗೆ ಗೊತ್ತಿರುವಷ್ಟು ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ಈಗ ಭವಾನಿ ರೇವಣ್ಣ, ಸೂರಜ್ ರೇವಣ್ಣ, ಪ್ರಜ್ವಲ್ ಎಲ್ಲರೂ ಹೇಳ್ತಾ ಇದ್ದಾರೆ. ರೇವಣ್ಣ ಅವರು ಮೌನಕ್ಕೆ ಶರಣಾಗಿದ್ರು. ಇದಕ್ಕೆ ಇವತ್ತು ತಾರ್ಕಿಕ ಅಂತ್ಯ ಸಿಗುವ ಸಾಧ್ಯತೆ ಇದೆಯಾ? ಖಂಡಿತ ನವಿತಾಜನ್, ಇದು ಈ ಒಂದು ಟಿಕೆಟ್ ವಿಚಾರ ಅವರ ಕುಟುಂಬದಲ್ಲಿ ದಳ್ಳುರಿಯನ್ನ ಸೃಷ್ಟಿ ಮಾಡಿರುವಂತದ್ದು ಮತ್ತು ಇಡೀ ಕುಟುಂಬ ರಾಜಕಾರಣ ಮತ್ತೆ ಮುನ್ನೆಲೆಗೆ ಬರುವಂತಾಗಿರುವಂತದ್ದು. ಮತ್ತೊಂದು ಕಡೆ ಕುಟುಂಬದ ಒಳಗಡೆ ಇರ್ತಕ್ಕಂತ ಪರಸ್ಪರ ಶೀತಲ ಸಮರ ಬಹಿರಂಗ ಆಗಿರುವಂತದ್ದು. ಹಾಗಾಗಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೂಡ ಇನ್ನು ಮುಂದೆ ತಾವು ಈ ಟಿಕೆಟ್ ವಿಚಾರದಲ್ಲಿ ಯಾರು ಕೂಡ ಎಚ್.ಡಿ. ಕುಮಾರಸ್ವಾಮಿಗೆ ನೋವಾಗುವ ರೀತಿ ಮತ್ತು ಜಾತ್ಯತೀತ ಜನತಾದಳ ಪಕ್ಷಕ್ಕೆ ಧಕ್ಕೆ ಆಗುವ ರೀತಿ, ನಷ್ಟ ಆಗುವ ರೀತಿ ಮಾತನಾಡಬಾರ್ದು ಅಂತ ನಿನ್ನೆ ಕರೆ ಮಾಡಿ ಸೂರಜ್ ರೇವಣ್ಣ ಮತ್ತು ಎಚ್.ಡಿ. ರೇವಣ್ಣ ಎಲ್ಲರಿಗೂ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಇದರ ಭಾಗವಾಗಿ ನಿನ್ನೆ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ತುಂಬಾ ಸಾಫ್ಟ್ ಆಗಿ ನಮ್ಮ ಮನೆಯ ಮಕ್ಕಳು ಮಾತನಾಡ್ತಾರೆ ಅನ್ನುವ ಮುಖಾಂತರ ಆ ಇಡೀ ಸೂರಜ್ ರೇವಣ್ಣ ಅವರ ಹೇಳಿಕೆಯನ್ನ ತೇಲಿ ಬಿಟ್ಟಿರುವಂತದ್ದು. ಸಂಪರ್ಕ ಕಟ್ಟ ಆಗಿದೆ, ಮತ್ತೊಮ್ಮೆ ಸಂಪರ್ಕಿಸುವ ಪ್ರಯತ್ನ ಮಾಡೋಣ. ಈಗ ಈ ಒಂದು ಕ್ಲೀಶೆ ಇದೆಯಲ್ಲ, ಅಥವಾ ಈ ರೀತಿಯಾದಂತಹ ಒಂದು ಕ್ಲಿಷ್ಟಕರವಾದ ಪರಿಸ್ಥಿತಿನ ನಿಭಾಯಿಸುವಂತಹ ನಿಟ್ಟಿನಲ್ಲಿ ರೇವಣ್ಣ ಅವರೇ ಎಂಟ್ರಿ ಆಗಿರೋದು. ತುರ್ತು ಸುದ್ದಿಗೋಷ್ಠಿಯಲ್ಲಿ ಏನ್ ಹೇಳ್ತಾರೆ ನೋಡೋಣ. ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಪಟ್ಟಣ ಹಿಡಿಯಲಾಗ್ತಾ ಇದೆ. ಭವಾನಿ ಪರ ಟ್ರೆಂಡ್ ಸೆಟ್ ಮಾಡ್ತಾ ಇದ್ದಾರೆ ಅವರ ಬೆಂಬಲಿಗರು. ತಮಿಳುನಾಡಿನಲ್ಲಿ ಜಯಲಲಿತಾ ಯಾವ ರೀತಿಯಾಗಿದ್ರು, ಅಮ್ಮನಾಗಿದ್ರು ಇಡೀ ತಮಿಳುನಾಡಿಗೆ, ಅದೇ ರೀತಿಯಾಗಿ ಈಗ ಕರ್ನಾಟಕಕ್ಕೆ ಭವಾನಿ ರೇವಣ್ಣ ಅನ್ನುವ ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾರೆ, ಸೆಟ್ ಮಾಡ್ತಾ ಇದ್ದಾರೆ ಭವಾನಿ ರೇವಣ್ಣ ಅವರ ಬೆಂಬಲಿಗರು, ಅವರ ಆಪ್ತರು. ಕರ್ನಾಟಕದ ಅಮ್ಮ ಭವಾನಿ ರೇವಣ್ಣ ಅಂತ ಪೋಸ್ಟ್ ಅನ್ನ ಮಾಡ್ತಿದ್ದಾರೆ, ಪೋಸ್ಟರ್ಗಳನ್ನ ವೈರಲ್ ಮಾಡ್ತಿದ್ದಾರೆ. ಜಯಲಲಿತಾ ಫೋಟೋ ಜೊತೆಗೆ ಭವಾನಿ ಅವರ ಫೋಟೋವನ್ನು ಸೇರಿಸಿ ವೈರಲ್ ಮಾಡ್ತಿದ್ದು, ಮಹಿಳಾ ಶಕ್ತಿಗೆ ಮತ್ತೊಂದು ಭರವಸೆ ಅಮ್ಮ ಅನ್ನುವ ಪೋಸ್ಟ್ ಅನ್ನ ಮಾಡ್ತಿದ್ದಾರೆ. ಕರ್ನಾಟಕದ ಅಮ್ಮ, ಮುಂದಿನ ಹಾಸನ ತಾಲೂಕಿನ ಎಂಎಲ್ಎ ಭವಾನಿ, ಸಮಸ್ತ ಮಹಿಳೆಯರ ಕೋರಿಕೆ ಅಂತ ಹೇಳಿ ಪೋಸ್ಟ್ಗಳನ್ನ ಈಗ ಹರಿಬಿಡ್ತಿದ್ದಾರೆ.
ಇನ್ನು ಹಾಸನ ಟಿಕೆಟ್ಗಾಗಿ ಕುಮಾರಸ್ವಾಮಿ ಮತ್ತು ರೇವಣ್ಣ ಪುತ್ರ ಸೂರಜ್ ನಡುವಿನ ಟಾಕ್ ವಾರ್ ಹೇಗಿದೆ ನೋಡಿ. ಹಾಸನ ಜಿಲ್ಲೆಯನ್ನು ತಗೊಂಡಾಗ ರೇವಣ್ಣ ಸಾಹೇಬರು ದೇವೇಗೌಡರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ದೇವೇಗೌಡರ ತೀರ್ಮಾನ ಅಂತಿಮ ತೀರ್ಮಾನ ಆಗಿರುತ್ತೆ ಅಂತ ಹೇಳಕ್ ಬಯಸ್ತೀನಿ. ಅಲ್ಲಿ ಹೋಗಿ ಅವ್ರಿಗೆ ಒಂದು ಬೇಡಿಕೆ ಇಟ್ಟಿರ್ಬೋದು, ಆದ್ರಿಂದ ಕುಮಾರಸ್ವಾಮಿ ಅವ್ರ ಹತ್ರ ಹೇಳಿಕೆ ಕೊಡ್ತಿರ್ಬೋದು. ಅದು ಎಲ್ಲರೂ ಕೂತಿ ಈಗ ರೇವಣ್ಣ ಸಾಹೇಬ್ರು ಆಗ್ಬೋದು, ಕುಮಾರಸ್ವಾಮಿ ಅವರಾಗ್ಬೋದು, ದೇವೇಗೌಡರು ಆಗ್ಬೋದು, ಅವರ ಸಮ್ಮುಖದಲ್ಲಿ ಎಲ್ಲ ಕೂತ್ಕೊಂಡು ಮಾತಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತೀವಿ ಅಂತ ಹೇಳಕ್ ಬಯಸ್ತೀನಿ. ಅನಿವಾರ್ಯ ಅಲ್ಲ, ಅದೇ ಸೂಕ್ತ ಅಂತ ಹೇಳಕ್ ಬಯಸ್ತೀನಿ. ಇವತ್ತಿನ ಲೆಕ್ಕಾಚಾರ ನೋಡಿದ್ರೆ ಏನಾದ್ರು ಭವಾನಿ ರೇವಣ್ಣ ಅವ್ರ ಕ್ಯಾಂಡಿಡೇಟ್ ಆದರೆ ಗೆಲುವು ಖಚಿತ. ಇದನ್ನು ಬರೆದಿಟ್ಕೊಳ್ಳಿ. ಅದು ರೇವಣ್ಣ ಅವರ ಸ್ವಂತ ಪ್ರಯತ್ನ ಅಂತ ಹೇಳಕ್ ಬಯಸ್ತೀನಿ. ಅವ್ರು ಬಿಟ್ಟರೆ ಇನ್ನು ಯಾರಿಗೂ ಈ ಜಿಲ್ಲೆಯಲ್ಲಿ ಯಾವುದೇ ಥರ ನಿರ್ಧಾರ ತಗೊಳ್ಳೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಕ್ ಬಯಸ್ತೀನಿ. ಇವತ್ತಿನ ಕಲಿಯುಗದ ರಾಜಕಾರಣದಲ್ಲೂ ಶಕುನಿಗಳು 100 ಜನ ಇರ್ತಾರೆ. ನಮ್ಮ ಕುಟುಂಬದ ಮಕ್ಕಳನ್ನು ದಾರಿ ತಪ್ಪಿಸ್ತಕ್ಕಂಥ 100 ಶಕುನಿಗಳಿದ್ದಾಗ ಪಾಪ ಬಾಯಿ ತಪ್ಪು ಮಾತಾಡಿರ್ತಾರೆ. ನಿಮಗೆ ಅದು ಏನೋ ಆಗೋಗಿದೆ ಅಂತಕ್ಕಂಥದ್ದು ನಿಮ್ಮ ವಿಶ್ಲೇಷಣೆಗಳಿರ್ಬೋದು. ನನಗೆ ಅದಂತ ಏನು ಮಾತು ಅಂತ ಅನ್ಸಿಲ್ಲ. ನನ್ನ ಮನೆಗೆ ಮಕ್ಕಳು ನನ್ನ ಬಗ್ಗೆ ಮಾತಾಡಿದ್ರೆ ಇನ್ಯಾರ ಬಗ್ಗೆ ಮಾತಾಡೋಕ್ಕಾಗುತ್ತೆ? ಅದನ್ನು ಸರಿಪಡಿಸ್ಕೊಳ್ಳೋ ಶಕ್ತಿ ಇದೆ ನನಗೆ, ಅರಗಿಸ್ಕೊಳ್ಳೋ ಶಕ್ತಿ ಇದೆ. ಯಾರೋ ಶಕುನಿಗಳು ದಾರಿ ತಪ್ಪಿಸಿರ್ತಾರೆ, ಅವನು ಸರಿಪಡಿಸ್ಕೊಳ್ಳೋದು ಶಕ್ತಿ ನನಗಿದೆ. ಅವ್ರು ಸರಿಪಡಿಸೋಣ ತಲೆ ಕೆಡಿಸ್ಕೊತೀರಿ ನೀವು. ಇರ್ತವೆ ರಾಜಕಾರಣದಲ್ಲಿ, ಅವ್ರು ತಲೆ ಕೆಡಿಸಿ ಏನೋ ಆಗ್ಬಿಡುತ್ತೆ ನೀವು ನಿಂತ್ಕೊಂಡ್ಬಿಟ್ರೆ ಅಂತೇಳಿ ತಲೆ ಕೆಡಿಸ್ತಕ್ಕಂಥ ಶಕುನಿಗಳಿರ್ತವೆ. ಅದಕ್ಕೆ ಎಲ್ಲ ಒಂದು ಕಡೆ ದಾರಿ ತಪ್ಪಿಟ್ಟಿರ್ತಾರೆ. ಸರಿಪಡಿಸೋಣ, ತಲೆಗೆ ಕೆಡಿಸ್ಕೊತೀರಿ. ಹಾಸನದಲ್ಲಿ ಜೆಡಿಎಸ್ ಟಿಕೆಟ್ಗಾಗಿ ಫೈಟ್ ನಡೀತಾ ಇದ್ದು ಚಿಕ್ಕಪ್ಪನಿಗೆ ಸವಾಲು ಹಾಕಿದ್ದಾರೆ ಸೂರಜ್. ಪ್ರಜ್ವಲ್ ರೇವಣ್ಣ ಟೆಂಪಲ್ ರನ್ ಶುರು ಮಾಡಿದ್ದಾರೆ ಕುಮಾರಸ್ವಾಮಿ. ಮಂತ್ರಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ತನ್ನ ಪತ್ನಿ ಅನಿತಾ ಕುಮಾರಸ್ವಾಮಿ ಜೊತೆ ಟೆಂಪಲ್ ರನ್ ಮಾಡಿದ್ದು ಈಗ ರಾಯರ ದರ್ಶನವನ್ನ ಪಡೆದಿದ್ದಾರೆ. ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಪತ್ನಿ ಅನಿತಾ ಜೊತೆಗೆ ಟೆಂಪಲ್ ರನ್ ಮಾಡಿದ್ದಾರೆ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ರಾಯರ ದರ್ಶನವನ್ನ ಪಡೆದಿದ್ದಾರೆ. ಮಂತ್ರಾಲಯಕ್ಕೆ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಸಮ್ಮಿಶ್ರ ಸರ್ಕಾರ ಬೇಡಪ್ಪ, ಒಂದೇ ಪಕ್ಷದ ಸರ್ಕಾರ ಬರಲಿ, ಆಡಳಿತ ನಡೆಸುವಂತಾಗಲಿ ಅಂತ ಹೇಳಿ ದೇವರಲ್ಲಿ ಅವರು ವಿಶೇಷ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪೂಜೆಯನ್ನು ಸಲ್ಲಿಸಿದ್ದಾರೆ, ಬೇಡಿಕೆಯನ್ನ ಇಟ್ಟಿದ್ದಾರಂತೆ. ಮಂತ್ರಾಲಯಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಆದರೆ ಹಾಸನದಲ್ಲಂತೂ ಟಿಕೆಟ್ ಸಮರ ಜೋರಾಗ್ತಾ ಇದೆ. ಭವಾನಿ ರೇವಣ್ಣ ಅವರ ಬೆಂಬಲಿಗರು ಒಂದೊಂದು ರೀತಿಯಾದಂತಹ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡ್ತಿದ್ದಾರೆ. ನಿನ್ನೆ ಪ್ರತಿಭಟನೆಯನ್ನ ಮಾಡಿದ್ರು. ಕುಮಾರಸ್ವಾಮಿ ಅವರು ಅದಕ್ಕೆ ಉತ್ತರವನ್ನು ಕೊಟ್ಟರು. ಶಕುನಿಗಳ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದ್ರು. ಆದರೆ ಇವತ್ತು ಇವೆಲ್ಲದಕ್ಕೂ ಅಂತ್ಯ ಬೀಳತ್ತಾ? ಯಾಕಂದ್ರೆ ಎಚ್.ಡಿ. ರೇವಣ್ಣ ಅವರು ಇನ್ನು ಕೆಲವೇ ಹೊತ್ತಿನಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. 1:15ಗೆ ಈಗ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಇಡೀ ಒಂದು ಕುಟುಂಬದ ನಡುವೆ ಇರುವಂತಹ ಶೀತಲ ಸಮರ ಬೀದಿಗೆ ಬಿದ್ದಿದೆ. ಆಂತರಿಕ ಜಗಳ ಈಗ ಬೀದಿಗೆ ಬಿದ್ದ ಸಂದರ್ಭದಲ್ಲಿ ಅದನ್ನ ಪರಿಹರಿಸುವ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಸೊಲ್ಯೂಷನ್ ತೆಗೆದುಕೊಳ್ಳಬೇಕು. ದೇವೇಗೌಡರು ಈಗ ಸಾಕಷ್ಟು ಪಾಠವನ್ನು ಹೇಳಿರುವಂತಹ ಸಾಧ್ಯತೆ ಇದೆ. ಅವರಿಗೆ ಕಿವಿ ಮಾತು ಹೇಳಿರುವ ಸಾಧ್ಯತೆ ಇದೆ. ಇದು ಮನೆಯ ವಿಚಾರ, ಇದನ್ನ ಬೀದಿಗೆ ತರಬೇಡಿ ಅನ್ನೋದನ್ನು ಹೇಳಿದ್ದಾರೆ. ಕುಮಾರಸ್ವಾಮಿ ಬರಲಿ, ಪಂಚರತ್ನ ಯಾತ್ರೆ ಮುಗಿಸಿ ಆನಂತರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾವು ಕುಳಿತು ಮಾತನಾಡುತ್ತೀವಿ ಅನ್ನುವ ಮಾತನ್ನು ಹೇಳಿದ್ರು. ಕುಮಾರಸ್ವಾಮಿಯವರು ಅದೇ ರೀತಿಯಾಗಿ ಹೇಳಿದ್ರು, ಎಲ್ಲಾ ನಿರ್ಧಾರ ದೇವೇಗೌಡರದ್ದು ಅಂತ. ಈಗ ಏನ ಆಗತ್ತೆ ಅನ್ನುವಂತಹ ಕುತೂಹಲ ಇದೆ. ಸುದ್ದಿಗೋಷ್ಠಿಯಲ್ಲಿ ಏನ್ ಹೇಳ್ತಾರೆ ರೇವಣ್ಣ ಅವರು ನೋಡೋಣ. ಸಹೋದರ ತಾರಕ ರತ್ನ ನೋಡೋದಕ್ಕೆ ಆಗಮಿಸಿದ್ದಾರೆ ಜೂನಿಯರ್ ಎನ್ಟಿಆರ್. ಬೆಂಗಳೂರಿನ ನಾರಾಯಣ ಹೃದಯಾಲಯದ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಆಸ್ಪತ್ರೆಗೆ ಜೂನಿಯರ್ ಎನ್ಟಿಆರ್ ಸಹೋದರ ಕಲ್ಯಾಣ್ ರಾಮ್ ಅವರು ಆಗಮಿಸಿದ್ದಾರೆ. ತಾರಕ ರತ್ನ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದಾರೆ. ಅವರ ಒಂದು ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕೆ, ಅವರನ್ನ ನೋಡೋದಿಕ್ಕೆ
ನಾರಾಯಣ ಹೃದಯಾಲಯಕ್ಕೆ ಜೂನಿಯರ್ NTR ಕಲ್ಯಾಣ್ ರಾಮ್ ಆಗಮಿಸಿದ್ದಾರೆ. ಅವರ ಜೊತೆಗೆ ಸಚಿವ ಸುಧಾಕರ್ ಅವರು ಅವರಿಗೆ ಸಾಥನ್ನ ಕೊಟ್ಟಿದ್ದಾರೆ ಜೂನಿಯರ್ NTR ಅವರಿಗೆ. ಇನ್ನು ನಟ ಶಿವರಾಜ್ ಕುಮಾರ್ ಆಸ್ಪತ್ರೆಗೆ ಬಂದಿದ್ರು. ಹೃದಯ ಸ್ತಂಭನದಿಂದ ತಾರಕ ರತ್ನ ಅಸ್ವಸ್ಥರಾಗಿದ್ರು. ಆದರೆ ಅವರ ಆರೋಗ್ಯ ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ವೈದ್ಯರು ಅವರಿಗೆ ವಿಶೇಷವಾದಂತಹ ನಿಗಾ ಇಟ್ಟು ಅವರಿಗೆ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಆದರೆ ಅವರ ಕುಟುಂಬಸ್ಥರಲ್ಲಿ, ಅಭಿಮಾನಿಗಳಲ್ಲಿ, ತಾರಕ ರತ್ನ ಅವರ ಬೆಂಬಲಿಗರಲ್ಲಿ ಸಾಕಷ್ಟು ಆತಂಕ ಮನೆ ಮಾಡಿದೆ. ಅವರ ಒಂದು ಆರೋಗ್ಯದಲ್ಲಿ ಏನಾಗಬಹುದು, ಯಾವ ರೀತಿಯಾದಂತಹ ಪರಿಣಾಮಗಳು ಉಂಟಾಗಬಹುದು ಅನ್ನೋದರ ಕುರಿತು ಸಾಕಷ್ಟು ಆತಂಕಗಳು ಇದ್ರೂ ಹೆಲ್ತ್ ಬುಲೆಟಿನ್ ಅನ್ನ ಇವತ್ತು ರಿಲೀಸ್ ಮಾಡ್ತಾರಾ, ಅವರ ಆರೋಗ್ಯ ಸ್ಥಿತಿ ಬಗ್ಗೆ ವೈದ್ಯರು ಏನು ಹೇಳ್ತಾರೆ ಅನ್ನುವ ಕುತೂಹಲವೂ ಅಷ್ಟೇ ಇದೆ ಅವರ ಮನೆಯವರಲ್ಲಿ, ಆಪ್ತರಲ್ಲಿ, ಹಾಗೆಯೇ ಅವರ ಅಭಿಮಾನಿಗಳಲ್ಲಿ. ಅವರ ಒಂದು ಸಹೋದರನೇ ಹೇಳಿದ ಹಾಗೆ ತಾರಕ ರತ್ನ ಅವರಿಗೆ ಈ ಹಿಂದೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಇರಲಿಲ್ಲ. ಆದರೆ ಇದು ಒಂದು ಅಚಾನಕ್ಕಾಗಿ ಆಕಸ್ಮಿಕವಾಗಿ ಸಂಭವಿಸಿದೆ. ನಿಮ್ಗೆ 2 ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಹಾಗೆಯೇ ಆಸ್ಪತ್ರೆಯ ಮುಂಭಾಗದಲ್ಲಿ ಅನೇಕ ಅವರ ಅಭಿಮಾನಿಗಳು, ತಾರಕ ರತ್ನ ಅವರ ಬೆಂಬಲಿಗರು ಅಲ್ಲಿ ಇರೋದನ್ನು ನಾವು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ. ಜೂನಿಯರ್ NTR ಆಗಮಿಸಿರುವ ದೃಶ್ಯ. ನಟ ಶಿವರಾಜ್ ಕುಮಾರ್ ಅವರು ಆಸ್ಪತ್ರೆಗೆ ಹೋಗಿ ಅಲ್ಲಿ ತಾರಕ ರತ್ನ ಅವರ ಆರೋಗ್ಯ ಸ್ಥಿತಿಯನ್ನು ವಿಚಾರಿಸಿದ್ದಾರೆ. ప్రార్థన చేస్తున్నారు. అందరూ కూడా అందరు బాగున్నారు. ఎందుకంటే అందరితో ఎక్కువ కలిపిడిగా ఉంటాడు. డ్యాన్స్ అయితే మేము పార్టీ వాళ్ళతో అయితే అందరితో చాలా కలిపిడిగా ఎంతో ఓపిక ఉన్న మనిషి. సో అతనికంటూ ప్రత్యేకమైన ఒక రాష్ట్రాల్లో ఇక్కడ కర్ణాటకలో అంతా కూడా మాకు అభిమానులు ఎక్కువ ఉన్నారు. ఇక్కడ కూడా అందరు కూడా అతను త్వరగా కోరుకోవాలని వాళ్ళందరూ ప్రార్థిస్తున్నారు. అది కొంచెం బ్లీడింగ్ అంతా ఉంటుంది. స్టంట్ వేయడానికి కుదరదా, ఎందుకంటే యాంటీ కాగులెంట్ అది ఇవ్వలేదు, బ్లీడింగ్ అవుతుంది, మళ్ళీ అటాక్ రావచ్చు. సో దాంతో చాలా జాగ్రత్తగానే వాళ్ళు స్టెప్ బై స్టెప్ మానిటర్ చేసుకుంటుంది. థ్యాంక్ యూ అభిమానులకి, అటు ఆంధ్ర తెలుగు జనానికి, కన్నడ ప్రజానికి, అటు అందరూ కూడా అభిమానులకి, ప్రేక్షకులందరూ కూడా మీరు చూపిస్తున్న కన్సర్న్కి, మీరు అంత త్వరగా కోరుకోవాలని మీరు చేస్తున్న ప్రార్థనలకి ఒక కోరిక మేరకు తప్పకుండా త్వరలో కోరుకుంటానని సార్ ఎక్కువ మీదే ఒక అవసరం. ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಇವತ್ತು ಖುಷಿಯ ದಿನ, ಸಿಹಿಯ ದಿನ. ಬರೋಬ್ಬರಿ 13 ವರ್ಷಗಳ ನಂತರ ಕೊನೆಗೂ ವಿಷ್ಣುದಾದ ಸ್ಮಾರಕ ಇವತ್ತು ಲೋಕಾರ್ಪಣೆಯಾಗ್ತಿದೆ. 2009ರಲ್ಲಿ ವಿಷ್ಣುವರ್ಧನ್ ಅವರು ವಿಧಿವಶರಾದ ನಂತರ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ಮಾಡುವಂತೆ ಅಭಿಮಾನಿಗಳು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ಆದರೆ ವಿಷ್ಣು ಕುಟುಂಬ ಮೈಸೂರಲ್ಲಿ ಸ್ಮಾರಕ ನಿರ್ಮಾಣ ಮಾಡುವಂತೆ ಒತ್ತಾಯಿಸಿತ್ತು. ಈಗ ಮೈಸೂರಿನಲ್ಲಿ ವಿಷ್ಣು ಸ್ಮಾರಕ ನಿರ್ಮಾಣ ಆಗಿದ್ದು ಕೆಲವೇ ಹೊತ್ತಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಲೋಕಾರ್ಪಣೆಯನ್ನ ಮಾಡಲಿದ್ದಾರೆ. ಸುಮಾರು 5 ಎಕರೆ ಜಾಗದಲ್ಲಿ 11 ಕೋಟಿ ವೆಚ್ಚದಲ್ಲಿ ಸಿಂಹ ಸ್ಮಾರಕ ನಿರ್ಮಾಣವಾಗಿದೆ. ಸ್ಮಾರಕದ ಬಳಿ ದೀಪೋತ್ಸವ ಮತ್ತು ಕುಂಭೋತ್ಸವ ನಡೆಯಲಿದೆ. ವಿಷ್ಣು ಸ್ಮಾರಕ ಉದ್ಘಾಟನೆಯ ಬಗ್ಗೆ ವಿಷ್ಣು ಕುಟುಂಬ ಸಂತಸವನ್ನ ವ್ಯಕ್ತಪಡಿಸಿದೆ. ಫೈನಲಿ ನಿಮ್ಮ ಶ್ರಮ ಮತ್ತು ಅಭಿಮಾನಿಗಳ ಒಂದು ಕನಸು ನನಸಾಗುವ ಹಂತಕ್ಕೆ ಬಂದಿದೆ. ಎಷ್ಟು ಖುಷಿ ಇದೆ ಮೇಡಮ್? ತುಂಬಾನೇ ಖುಷಿಯಾಗಿದೆ. ಅದು ಹೇಳ್ಕೊಳ್ಳೋದಾಗಷ್ಟು ಖುಷಿಯಾಗಿದೆ. 13 ವರ್ಷದ ಹೋರಾಟಕ್ಕೆ ಇವತ್ತು ಅದು ಸಾರ್ಥಕ ಆಗಿದೆ. ಇವತ್ತು ಅದಕ್ಕೆ ಮುಕ್ತಾಯ ಬಂದಿದೆ. ಇವತ್ತು ನಿಮ್ಗಳಿಗೋಸ್ಕರ ಮಾಡ್ತಾ ಇದ್ದೀವಿ, ಅಭಿಮಾನಿಗಳಿಗೋಸ್ಕರ ಮಾಡ್ತಾ ಇದ್ದೀವಿ. ಅವರೇ ಇನ್ಮೇಲೆ ಅವರೇನೆ ನೋಡ್ಕೋಬೇಕು, ಅವರೇ ಇರಬೇಕು. ಇಡೀ ಸ್ಮಾರಕ ಮಾಡುವಾಗ ಆಕ್ಚುಲಿ ಆಚೆ ಕಡೆ ಬರಬೇಕಾಗಿತ್ತು ಕಡ.
ಸೊ ಅದಕ್ಕೆ ಜಾಗ ಇರಲಿಲ್ಲ, ಕರೆಕ್ಟ್ ಪ್ಲೇಸ್ಮೆಂಟ್ ಆಗಿರಲಿಲ್ಲ. ಸೊ ಅನಿಯವ್ರು ನನ್ನ ಕೇಳಿದ್ರು, ನಾನು ಎಲ್ಲಿ ಇಡ್ಲಿ ಅಂತ ನನಗೆ ಗೊತ್ತಾಗ್ತಿಲ್ಲ ಕಡ ಅಂತ ಹೇಳಿದ್ರು. ನಾನು ಹೇಳಿದೆ, ಹೆಂಗೂ ಸ್ಟ್ಯಾಚ್ಯೂ ಅಲ್ಲಿ ಬರುತ್ತೆ ರೀ, ಅದು ಆ ಕಡದಿಂದ ಒಳಗಡೆಯಿಂದ ಅಪ್ಪನ ನೋಡೋ ಥರ ಇರಲಿ, ಪ್ರತಿಯೊಬ್ಬರಿಗೂ ಬರೋ ಅವ್ರಿಗೆ ಅದು ಸಿಂಬಲ್, ಅವ್ರ ಕಡಾನೇ ಅವ್ರಿಗೆ ಸಿಂಬಲ್. ಸೊ ಹಂಗೆ ಇದ್ರೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ಹಂಗಾಗಿದ್ದಷ್ಟೇ. ವಿಷ್ಣು ಸರ್ ಬಂದು ನಿಂತಿದ್ದಾರೆ ಅನ್ನೋ ಅಷ್ಟು ಕ್ವಾಲಿಟಿಯಾಗಿ ಬಂದಿದೆ, 7 ಅಡಿ ಎತ್ತರ, ಯಾವ ಒಂದು ಮೆಟೀರಿಯಲ್ಲು. ಸೊ ಅದೇ ಥರದ ಒಂದು ಪುತ್ಥಳಿ ಬೇಕು ಅಂತ ಯಾರು ಡಿಸೈಡ್ ಮಾಡಿದ್ರು ಮೇಡಮ್ ಅಂತ? ಅದೆಲ್ಲ ಅಮ್ಮನೂ ಅನಿಯವರು ಡಿಸೈಡ್ ಮಾಡಿರೋದು, ಇಬ್ಬರೂ ಸೇರಿ. ಆ್ಯಂಡ್ ಯಾವ ಫೋಟೋ ಯಾವುದು ಮಾಡಬೇಕು ಅಂತ ಹೇಳಿಬಿಟ್ಟು ತುಂಬ ಚರ್ಚೆಗಳಾಗಿ ಆದಮೇಲೆ ಕಾಂಬಿನೇಷನ್ ಆಫ್ 3-4 ಫೋಟೋನಲ್ಲಿ ಅದು ಒಂದು ಸ್ಟ್ಯಾಚ್ಯೂ ಮಾಡಿರೋದು. ಎಲ್ಲ ಅಡೆತಡೆಗಳೆಲ್ಲ ಮರ್ತೋಗಿ ಇವತ್ತು ಆಗ್ತಿದೆ, ಅದೇ ಖುಷಿಯಾಗಿದೆ. ಇಷ್ಟು ವರ್ಷದ ಹೋರಾಟದಲ್ಲಿ ಆ ಹೋರಾಟಗಳೇ ಇಷ್ಟು ಚೆನ್ನಾಗಿ ಮಾಡಿಸಿರೋದು ಅಂತ ಅನಿಸುತ್ತೆ. ಇವತ್ತು ಇಷ್ಟು ಚೆನ್ನಾಗಾಗಿದೆ, ನೀವು ಹೇಳ್ತಿದ್ದೀರಾ, ಅದೇ ಖುಷಿ ಆಗುತ್ತೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಇದಿಷ್ಟು ಕೀರ್ತಿ ವಿಷ್ಣುವರ್ಧನ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಸತೀಶ್, ನ್ಯೂಸ್ 18 ಕನ್ನಡ, ಮೈಸೂರು. ಹಾಗೆಯೇ ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ್ ಅವರು ಈ ಒಂದು ಸ್ಮಾರಕದ ಬಗ್ಗೆ ಈ ಖುಷಿಯ ವಿಚಾರವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಕೆಲವೇ ಗಂಟೆಗಳಲ್ಲಿ ಸಾಹಸ ಸಿಂಹನ ಸ್ಮಾರಕ ಲೋಕಾರ್ಪಣೆಯಾಗಲಿದೆ. ಸೊ ಆ ಸ್ಮಾರಕಕ್ಕಾಗಿ ಶ್ರಮಪಟ್ಟವರಲ್ಲಿ ಅನಿರುದ್ಧ್ ಕೂಡ ಒಬ್ಬರು. ಸೊ ಈಗ ನನ್ನ ಜೊತೆ ಅನಿರುದ್ಧ್ ಅವರಿದ್ದಾರೆ. ಬಹಳ ಸಂತೋಷ ಇದೆ, ಹೆಮ್ಮೆ ಇದೆ. ಅಪ್ಪವರೇ ಮಾಡಿಸಿದ್ದು ಸ್ಮಾರಕ, ನಾವು ಕೇವಲ ನಿಮಿತ್ತ ಮಾತ್ರ. ಸಂಘರ್ಷಗಳು, ಹೋರಾಟಗಳು ಅವೆಲ್ಲ ಏನಿದ್ದು ಅದೆಲ್ಲ ಮುಗಿದು ಹೋಯಿತು. ಈಗ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗಿದೆ. 5 ಎಕರೆ ಜಾಗದಲ್ಲಿ ಈ ಒಂದು ಸ್ಮಾರಕ ನಿರ್ಮಾಣ ಆಗಿದೆ. 5 ಎಕರೆ ಜಾಗದಲ್ಲಿ 3 ಎಕರೆಯಷ್ಟು ಜಾಗದಲ್ಲಿ ಈ ಸ್ಮಾರಕ. ಇದರಲ್ಲಿ ಫೋಟೋ ಗ್ಯಾಲರಿ ಇದೆ, 600ಕ್ಕೂ ಹೆಚ್ಚು ಅವರ ಛಾಯಾಚಿತ್ರಗಳಿವೆ, ಭಿತ್ತಿಪತ್ರಗಳಿವೆ, ಅವರ ಚಿತ್ರಗಳ ಭಿತ್ತಿಪತ್ರಗಳಿವೆ. ಇನ್ನೂ ಒಂದಿಷ್ಟು ಸರ್ಪ್ರೈಸಸ್ಗಳು, ಅಚ್ಚರಿಗಳು ಇವೆ. ನಾನು ಅದನ್ನು ಈಗಲೇ ಹೇಳ್ತಾ ಇಲ್ಲ, ಯಾಕಂತಂದರೆ ಅನಾವರಣ ಆದಮೇಲೆ, ಲೋಕಾರ್ಪಣೆ ಆದಮೇಲೆ ತಾವೆಲ್ಲರೂ ನೋಡ್ತೀರಾ. ಅಮ್ಮವರು ಅಪ್ಪವರ ಚಿತಾಭಸ್ಮವನ್ನು ಒಂದು ಕಲಶದಲ್ಲಿ ಇಷ್ಟು ವರ್ಷ ಇಟ್ಟಿದ್ರು. ಅದು ಹೋದ ತಿಂಗಳು ಅದನ್ನು ಪೂಜೆ ಮಾಡಿ ಪ್ರತಿಷ್ಠಾಪನೆಯನ್ನು ಮಾಡಿ ಅದರ ಮೇಲೆ ಪ್ರತಿಮೆ ನಿಲ್ಲಿಸಿದ್ದೀವಿ. 7 ಅಡಿ ಕೃಷ್ಣಶಿಲೆ ಪ್ರತಿಮೆ ನಿಲ್ಲಿಸಿದ್ದೀವಿ. ಇದಾದ ಮೇಲೆ ನಮ್ಮ ಸಭಾಂಗಣ ಇದೆ, 240 ಜನಗಳು ಕೂರುವಂಥ ಒಂದು ವ್ಯವಸ್ಥೆ ಇರತಕ್ಕಂಥ ಒಂದು ಸಭಾಂಗಣ ಇದು. ಇಲ್ಲಿ ನಾಟಕೋತ್ಸವಗಳು, ಚಿತ್ರೋತ್ಸವಗಳನ್ನು ನಾವು ಮಾಡ್ತೀವಿ. 2 ಕೊಠಡಿಗಳನ್ನು ಮಾಡ್ಕೊಂಡಿದ್ದೀವಿ. ಇಲ್ಲಿ ಶಿಬಿರಗಳನ್ನು ಏರ್ಪಡಿಸ್ತೀವಿ, ರಂಗಭೂಮಿ, ರಂಗ ತರಬೇತಿ ಜೊತೆಗೆ ಸಿನಿಮಾಗೆ ಸಂಬಂಧಪಟ್ಟಿರೋ ತರಬೇತಿಗಳನ್ನು ಮಾಡೋದಕ್ಕೆ. ಕ್ಯಾಂಟೀನ್ ಇದೆ, ಕಚೇರಿಗಳು, ವಾಶ್ರೂಮ್ಸ್, ಬಾತ್ರೂಮ್ಸ್ಗಳು, ಶೌಚಾಲಯಗಳು, ಈ ಥರ ಮಾಡ್ಕೊಂಡಿದ್ದೀವಿ. ಇದು 3 ಎಕರೆ ಜಾಗದಲ್ಲಾದರೆ 2 ಎಕರೆ ಜಾಗ ಏನಿದೆ ಅಲ್ಲಿ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪುಣೆನಲ್ಲಿ ಏನಿದೆ ಶೈಕ್ಷಣಿಕ ಸಂಸ್ಥೆ, ಅದರ ಶಾಖೆ ಇಡೀ ದಕ್ಷಿಣ ಭಾರತದಲ್ಲೇ ಇಲ್ಲ. ಅದು ಇಲ್ಲಿ ಆಗಬೇಕು. ಅಪ್ಪವ್ರ ಹೆಸರಲ್ಲಿ, ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಲ್ಲಿ ಆಗಬೇಕು ಅನ್ನೋದಷ್ಟಿಲ್ಲಿ ಪ್ರಯತ್ನ ಪಡ್ತಾ ಇದ್ದೀವಿ. ಇದು ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಟ್ರಸ್ಟಿಂದ ಆಗಿರ್ತಕ್ಕಂಥ ಸ್ಮಾರಕ. ಇದು ರಾಜ್ಯ ಸರ್ಕಾರದ್ದೇ ಟ್ರಸ್ಟ್. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಅಧ್ಯಕ್ಷರು, ಭಾರತೀಯಮ್ಮವರು ಮತ್ತು ನಾವಿಬ್ಬರು ಸದಸ್ಯರುಗಳಲ್ಲಿ 2 ಸದಸ್ಯರು. ಹಾಗಾಗಿ ಇದು ರಾಜ್ಯ ಸರ್ಕಾರದ ಯೋಜನೆ. ಎಲ್ರಿಗೂ ಅಭಿಮಾನ, ಗೌರವ ಇದೆ, ಎಲ್ಲರೂ ಬರ್ತಾರೆ. ಆದರೆ ಇವತ್ತಿನ ಒಂದು ಪ್ರೋಟೋಕಾಲ್ ಪ್ರಕಾರ, ನಿಯಮಾವಳಿ, ಒಂದು ಶಿಷ್ಟಾಚಾರದ ಪ್ರಕಾರ ಸರ್ಕಾರ ಒಂದಿಷ್ಟು ಜನನ್ನ ಕರೆಸಿದೆ. ಹಾಗಾಗಿ ಆ ಪ್ರಕಾರ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಇದಿಷ್ಟು ವಿಷ್ಣು ಸರ್ ಅವರ ಅಳಿಯ ಅನಿರುದ್ಧ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಸತೀಶ್, ನ್ಯೂಸ್ 18 ಕನ್ನಡ, ಮೈಸೂರು. ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಿಸಿದ ಕಲಾವಿದ ಅರುಣ್ ಯೋಗಿ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಅದರ ವಿಶೇಷತೆ ಏನು ನೋಡೋಣ. ಈ ಒಂದು ಸ್ಮಾರಕದಲ್ಲಿ ಪ್ರತಿಮೆಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಆ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿದಂಥ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ವಿಷ್ಣುವರ್ಧನ್ ಅವರ ಪ್ರತಿಮೆ ಮಾಡಿದ್ದೀರಾ, ಸುಮಾರು 13 ವರ್ಷಗಳ ಬಳಿಕ ಈ ಒಂದು ಸ್ಮಾರಕ ಲೋಕಾರ್ಪಣೆಗೊಳ್ತಾ ಇರ್ತಕ್ಕಂಥದ್ದು, ಏನೆಲ್ಲ ವಿಶೇಷತೆ ಇದೆ ಅಂತ? ನಮಸ್ತೆ. ನಮಗೆ ಇದೊಂದು ಸಿಕ್ಕ ಅವಕಾಶ, ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಇದರಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸು ಅವರು ದೇವರ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡೋ ರೀತಿಯಲ್ಲೇ ಅವರು ಒಂದು ಭಾವನ ಇಟ್ಕೊಂಡು ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ರು. ನಮ್ಮ ವಿಷ್ಣುವರ್ಧನ್ ಸರ್ದನ್ನ ಕಲ್ಲಲ್ಲಿ ನಾವು ಮಾಡಬೇಕು, ಅದನ್ನು ಅವರ ಭಸ್ಮನ ತಗೊಬಂದು ಬೆಂಗಳೂರಿಂದ ಇಲ್ಲಿ ಕೆಳಗಡೆ ಇಟ್ಟು ಅದ್ರ ಮೇಲೆ ಇದನ್ನು ಕೂರಿಸ್ಬೇಕು ಅನ್ನೋ ಆಸೆಯನ್ನು ವ್ಯಕ್ತಪಡಿಸ್ತಾರೆ. ಅದ್ರ ಪ್ರಕಾರ ನಾನು ಕಲ್ಲಲ್ಲಿ ಭಾಳಷ್ಟು ಕೆಲಸ ಮಾಡೋದ್ರಿಂದ ನನಗೆ ಆಯಿತು ಮಾಡ್ಬೋದು ಅಂತ ಒಪ್ಕೊತೀನಿ. ಬಟ್ ಕಲ್ಲಲ್ಲಿ ನೈಜ ಕಲೆ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಯಾವಾಗಲೂ.
ಆಮೇಲೆ ವಿಷ್ಣುವರ್ಧನ್ ಸರ್ ಮಾಡಬೇಕು ಅಂದ್ರೆ ನೋಡಿ, ತುಂಬ ಸುಂದರವಾದ ಮುಖ, ಯಾವಾಗಲೂ ಸುಂದರವಾದ ಮುಖ ಇರೋದನ್ನು ಕೆತ್ತನೆ ಮಾಡೋದು ಭಾಳ ಕಷ್ಟ. ಮುಖದಲ್ಲಿ ಏನಾರೊಂದು ಕೀ ಪಾಯಿಂಟ್ಸು ಅಥವಾ ಏನೋ ಒಂದು ಇರ್ತದೆ ಒಬ್ಬೊಬ್ರಿಗೆ ವೀಕ್ನೆಸ್ಸು, ಆ ಥರ ಏನೂ ಇಲ್ಲದೆ ಸುಂದರವಾಗಿ ಮುದ್ದಾಗಿರೋರನ್ನ ಮಾಡೋದು ಭಾಳ ಕಷ್ಟ. ಅವರು ಆಪ್ತರಕ್ಷಕ ಚಿತ್ರದ ಒಂದು ಭಂಗಿನ ನನಗೆ ಮಾಡಲಿಕ್ಕೆ ಒಂದು ಆದೇಶ ಕೊಡ್ತಾರೆ. ಅದ್ರ ಪ್ರಕಾರ ಅದನ್ನು ನಿರ್ಮಾಣ ಮಾಡಿದ್ದೀನಿ. ಅಲ್ಲಿ ನೀವು ನೋಡ್ಬೋದು, ಒಡವೆ ಸಹ ಮೈ ಮೇಲೆ ನಿಜವಾದ ಒಡವೆಗಳು ಬಿದ್ದಾಗೆ ಕಲ್ಲಲ್ಲಿ ಕೆತ್ತಿರುವಂಥದ್ದು, ಮತ್ತು ಅಲಂಕಾರಗಳು, ಮತ್ತು ಅವರು ಪೇಟ ಸಹ ಧರಿಸಿದ್ದಾರೆ. ಇದರಲ್ಲಿ ಗಡ್ಡನ್ನು ಸಹ ಸಣ್ಣದಾಗಿ ಬಿಟ್ಟಿದ್ದಾರೆ. ಈ ಒಂದು ಕ್ಯಾರೆಕ್ಟರ್ನ ಕಲ್ಲಲ್ಲಿ ಕಡಿಯೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಇದನ್ನು ನೋಡಿದ ನಮ್ಮ ಭಾರತಿ ಮೇಡಮ್ ಸಹ ಸಂತೋಷನ ವ್ಯಕ್ತಪಡಿಸಿದರು. ಕಣ್ಣನ್ನು ಬಹಳ ಇಷ್ಟಪಟ್ಟರು ನಮ್ಮ ಮಾಡಿರೋ ಕಲ್ಲಿನ ಪ್ರತಿಮೆಯಲ್ಲಿ. ಓವರಾಲ್ ಇದು ಒಂದು ಹೊಸ ಅನುಭವ. ನಮ್ಮ ಮನೆಯವ್ರನ್ನೇ ನಾನು ಎಲ್ಲೋ ಕೆತ್ತುತ್ತಾ ಇರೋ ಹಾಗೆ ಒಂದು ಅನುಭವ. ಯಾಕಂದರೆ ಅವರು ಮೈಸೂರಿನವರು, ನಾನು ಮೈಸೂರಿನವನು. ಜೊತೆಗೆ ಅವರು ಮಾಡಿರೋ ಫಿಲಮ್ಗಳನ್ನ ನೋಡ್ತಾ ಬೆಳೆದ ಹುಡುಗರು ನಾವೆಲ್ಲ. ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಬಹಳ ಚಿರಋಣಿಯಾಗಿದ್ದೀನಿ. ಸುಮಾರು ಎಷ್ಟು ದಿನ ತೆಗೆದುಕೊಂಡ್ರಿ? ನೀವು ಕೂಡ ಅಭಿಮಾನಿ ಅನ್ನೋದನ್ನು ಕೇಳ್ಪಟ್ಟಿದ್ದೀನಿ. ಸೊ ಹೇಗಿತ್ತು ಫೀಲ್ ನೀವು ಆ ಒಂದು ಕೆತ್ತನೆಯನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ? ನಾವು ನೈಜ ಕಲೆ ಮಾಡಬೇಕಾದ್ರೆ ನಮ್ಮ ಭಾರತದಲ್ಲಿ ಮತ್ತು ಹೊರದೇಶಗಳಲ್ಲಿ ಕೆಲವು ವ್ಯತ್ಯಾಸಗಳಿದೆ. ಹೊರದೇಶಗಳಲ್ಲಿ ಅವ್ರು ಬದುಕಿದಾಗಲೇ ಅವ್ರು ನೈಜ ಕಲೆ ಪ್ರತಿಮೆಗಳನ್ನ ನಿರ್ಮಾಣ ಮಾಡಿಸ್ಕೊಂಡ್ಬಿಡ್ತಾರೆ. ನಮ್ಮ ಭಾರತದಲ್ಲಿ ಅವ್ರು ಸತ್ತ ಮೇಲೆ ನಾವು ನೈಜ ಕಲೆ ಅಂದರೆ ಈ ಬೇರೆ ರೀತಿ ನೆನೆಸ್ಕೊಳ್ಳೋ ಸ್ಮರಣೆಗಳನ್ನ ಮಾಡೋವಂಥದ್ದು, ಸ್ಟ್ಯಾಚುಗಳನ್ನ ಮಾಡಿ. ಆದರೆ ನಾನು ಭಾಳಷ್ಟು ಸ್ಟ್ಯಾಚುಗಳು ಮಾಡಿದ್ದೀನಿ ನೈಜ ಕಲೆಯಲ್ಲಿ. ಅವ್ರು ಯಾರು ನಾನು ನೋಡಿರಲಿಲ್ಲ, ಬರೀ ಫೋಟೋ ಕೊಡ್ತಿದ್ರು. ನಾನು ಫೋಟೋಲಿರೋ ಇನ್ಫಾರ್ಮೇಷನ್ನ ನಾನು ಕಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೆ. ಬಟ್ ಈ ಒಂದು ಸ್ಟ್ಯಾಚುಲಿ ಏನಾಗ್ಬಿಡ್ತು, ನನಗೆ ಮಾಡಬೇಕಾದ್ರೆ ನಮ್ಮ ವಿಷ್ಣು ಸರ್ ಗೊತ್ತಲ್ಲ, ನನಗೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದಿದ್ದೀನಿ. ನನಗೆ ಎಷ್ಟು ಮಾಡಿದ್ರೂ ಸಾಕಾಗ್ತಾಯಿಲ್ಲ ಕೆಲಸ, ಎಷ್ಟು ಮಾಡಿದ್ರೂ ಸ್ಯಾಟಿಸ್ಫೈ ಕೊಡ್ತಾಯಿಲ್ಲ. ಯಾಕಂದರೆ ಅವ್ರು ಯಂಗೇಜಲ್ಲಿ ಒಂಥರ ಕಾಣ್ತಿದ್ರು, ಅದು ನನ್ನ ತಲೆಯಲ್ಲಿದೆ. ಅವ್ರು ಮಿಡಲ್ ಏಜಲ್ಲಿ ಫಿಲಮ್ಗಳು ನೋಡಿದ್ದೀವಿ, ಅದು ನನ್ನ ತಲೆಯಲ್ಲಿದೆ. ಮತ್ತು ಲಾಸ್ಟ್ ಏಜಲ್ಲಿ ಮುಖ ಬದಲಾವಣೆಗಳಾಗುತ್ತೆ, ಆ ಫೇಸು ನನ್ನ ಹತ್ರ ಇದೆ. ಯಾವ್ದು ಮಾಡಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ, ಈ ಒಂದು ಗೊಂದಲಗಳು ಸ್ವಲ್ಪ ಇತ್ತು. ಆ ವಿಷಯವಾಗಿ ನಾನು ಮಾತಾಡ್ತಾಯಿದ್ದೆ ಭಾರತಿ ಮೇಡಮ್ ಜೊತೆ ಆಗಲಿ ಅಥವಾ ಅನಿರುದ್ಧ್ ಸರ್ ಜೊತೆ ಮಾತಾಡ್ತಾಯಿದ್ದೆ. ಅವರು ಅವ್ರು ಫೀಡ್ಬ್ಯಾಕ್ ಕೊಡ್ತಾಯಿದ್ರು. ಸೊ ಎಲ್ಲನೂ ಮಿಕ್ಸ್ ಮಾಡಿ ಒಂದು ಜನಕ್ಕೆ ಇಷ್ಟ ಆಗುವಂಥದ್ದೊಂದು ಮಾಡೋಣ ಪ್ರಯತ್ನ ಅಂತೇಳಿ ನನ್ನ ಕೈಲಾದಷ್ಟು ಮಾಡಿದ್ದೀನಿ. ಸುಮಾರು ಎಷ್ಟು ದಿನಗಳು ತೆಗೆದುಕೊಂಡ್ರಿ ಸರ್? ಇದು ನೋಡಿ, ನಾವು ಕಲ್ಲು ಒಂದು 7 ಟನ್ ಮೆಟೀರಿಯಲ್ ತೊಗೊಂಡಿದ್ವಿ ಬಂದಾಗ, ಕಲ್ಲು ಬಂಡೆ. ಅದು ಕೆತ್ತಿ ಮುಗಿದ ಮೇಲೆ 1.25 ಟನ್ ಏನೋ ಆಗಿದೆ ಈಗ. ಸುಮಾರು ನಾವು ಒಂದು 2.5 ತಿಂಗಳು ಇದನ್ನು ಕೆಲಸ ಮಾಡಿದ್ದೀನಿ ಸರ್ ಇದ್ರ ಮೇಲೆ. ಫೈನಲಿ ನಮಗೆ 13 ವರ್ಷದ ನಂತರ ಮೈಸೂರಿಗೆ ಇಂಥ ಒಂದು ಸ್ಮಾರಕ ಬಂದಿರೋದು ಭಾಳ ಖುಷಿಯಾಗಿದೆ. ಎಲ್ಲ ರೀತಿಯಲ್ಲೂ ಒಂದು ಏನಾದರೆ ಸ್ಟ್ಯಾಂಡರ್ಡ್ನ ಸೆಟ್ ಮಾಡೋಂಥ ಸ್ಮಾರಕವಾಗಿದೆ ಇದು. ಸೊ ಇದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಪ್ರತಿಮೆಯನ್ನು ಕೆತ್ತಿದಂಥ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಸುನಿಲ್ ಗೌಡ, ನ್ಯೂಸ್ 18. ವೆಲ್ಕಮ್ ಬ್ಯಾಕ್. ಬಿಎಂಟಿಸಿ ಎಂಡಿ ಹೆಸರಿನಲ್ಲಿ ಮಹಾ ಮೋಸ ನಡೆದಿದೆ. ಶ್ರೀರಾಮ್ ಅನ್ನುವಾತನಿಂದ ಕೋಟಿ ಲೂಟಿಯನ್ನ ಮಾಡಲಾಗಿದೆ. ಬಿಎಂಟಿಸಿ ಚೀಫ್ ಕಮರ್ಷಿಯಲ್ ಮ್ಯಾನೇಜರ್ ಶ್ರೀರಾಮ್ ಮುಲ್ಕಾವಾನ್ನಿಂದ ಕೋಟಿ ವಂಚನೆ ಆಗಿದೆ. ಬಿಎಂಟಿಸಿ ಎಂಡಿ ಸಹಿಯನ್ನೇ ಈತ ನಕಲು ಮಾಡಿದ್ದಾನೆ ಅನ್ನುವ ಆರೋಪ ಇದ್ದು, 3 IAS, 1 IPS, ಒಬ್ಬರು IFS ಅಧಿಕಾರಿಯ ಸಹಿಯನ್ನ ಈತ ನಕಲು ಮಾಡಿದ್ದಾನೆ ಅನ್ನುವ ಆರೋಪ ಇದೆ. ಬಿಎಂಟಿಸಿ ಒಡೆತನದ ಮಳಿಗೆಯ ಮಾಲೀಕರಿಂದ ಹಣವನ್ನ ಲೂಟಿ ಮಾಡಿದ್ದಾನೆ. ಬಿಎಂಟಿಸಿ ಬಸ್ ನಿಲ್ದಾಣಗಳಲ್ಲಿನ ಮಳಿಗೆಗಳು ಹೆಚ್ಚುವರಿ ಜಾಗ ಹಂಚಿಕೆಯಲ್ಲೂ ಈತ ಹಣವನ್ನ ಲೂಟಿ ಮಾಡಿದ್ದು, ನಿಯಮವನ್ನ ಗಾಳಿಗೆ ಮೀರಿ ಈತ ಮಳಿಗೆಗಳ ಅವಧಿಯನ್ನ ವಿಸ್ತರಣೆ ಮಾಡಿದ್ದಾನೆ. ಹೀಗೆ ಸಾಕಷ್ಟು ಮಾರ್ಗಗಳ ಮೂಲಕ ಕೋಟಿ ಲೂಟಿ ಮಾಡಿದ್ದಾನೆ ಅನ್ನುವ ಆರೋಪವಿದೆ. ಸೇವೆಯಿಂದ ಸಸ್ಪೆಂಡ್ ಕೂಡ ಈತನನ್ನ ಮಾಡಲಾಗಿದೆ. 3 ವರ್ಷದಿಂದ ಟೆಂಡರ್ ತಗೊಂಡು BMTC ಸಂಸ್ಥೆಯಿಂದ ಈ ಪ್ರಕ್ರಮದಲ್ಲಿ ಟೆಂಡರ್ ತಗೊಂಡು ನಾವು ಇಲ್ಲಿ ನಡೆಸ್ತಾ ಇದ್ದೀವಿ. ಒಂದು ತಿಂಗಳಿಗೆ ಬಾಡಿಗೆ ಫಸ್ಟ್ ಇದ್ದದ್ದು 1.5 ಲಕ್ಷ ಇತ್ತು. ಒಂದು ಅಂಗಡಿಗೆ ಜನರಲ್ ಶಾಲೆಗೆ, ನಮ್ಮದು ಇದು ಜನರಲ್ ಸ್ಟಾಲ್ 17 ಅಂತ ಜನರಲ್ ಶಾಲೆಗೆ BMTC ಸಂಸ್ಥೆಯಿಂದ ಕೊಟ್ಟಿದ್ದಾರೆ. 1 ಲಕ್ಷದ ಇವಾಗ 1,80,000 ಬಾಡಿಗೆ ಕಟ್ತಾ ಇದ್ದೀನಿ. ಇಲ್ಲಿ ಏನಾಗಿದೆ ಅಂದರೆ 16 ನಂದಿನಿ ಮಳಿಗೆಗಳು ಕೊಟ್ಟಿದ್ದಾರೆ, ಯಾವುದು ಟೆಂಡರ್ ಇಲ್ಲ. ಬಟ್ ನಾನು ಏನು ಮಾರ್ತಾ ಇದ್ದೀನಿ ಐಟಮ್ಮು ಅದನ್ನೇ ಅವರು ಮಾರ್ತಾ ಇದ್ದಾರೆ. ನಾನು MD, SNV ಮತ್ತು CTM ಮತ್ತು ಇಲ್ಲಿರುವ DTO, ATS ಎಲ್ಲರಿಗೂ ಲೆಟರ್ಗಳು ಕೊಟ್ಟಿದ್ದೀನಿ. ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ನಂದಿನಿ ಬಾಡಿಗೆ ಕಮ್ಮಿ ಇದೆ, ಸ್ಟಾರ್ಟಿಂಗ್ 17,000 ಇದೆ. 17,000ದಿಂದ 25,000 ಲಾಸ್ಟ್. 848 48 ಸ್ಕ್ವೇರ್ ಫೀಟ್ ಕೊಟ್ಟಿದ್ದಾರೆ ನಮಗೆ, 48 ಸ್ಕ್ವೇರ್ ಫೀಟ್ ಅಷ್ಟೇ. ಬಟ್ ಬಾಡಿಗೆ ಮಾತ್ರ ಡಿಫ್ರೆನ್ಸ್ ಇದೆ ಆಯಿತಾ. ಇದು ಲಾಸ್ಟ್ 25,000 ಇದೆ ಅವ್ರದ್ದು ಹೈಯೆಸ್ಟ್ ಬಾಡಿಗೆ. ನಮ್ಮದು ಸ್ಟಾರ್ಟಿಂಗು 60,000ದಿಂದ ಸ್ಟಾರ್ಟ್ ಆಗುತ್ತೆ ಬಾಡಿಗೆ ಜನರಲ್ ಸ್ಟಾಲ್ದು. 1,80,000 ಗಂಟೆ ಇದೆ. ಈಗ ಆಲ್ರೆಡಿ ಈ ಮಳಿಗೆಗೆ ನಾನು 1,80,000 ಇದೆ, 15 ಲಕ್ಷ ಡಿಪಾಸಿಟ್ ಇದೆ.
ಆದರೂ ನನಗೆ ಯಾವುದೇ ಇಲ್ಲಿ ಆಫೀಸರು ಸಪ್ಲೈ ಇದು ಮಾಡ್ತಾ ಇಲ್ಲ, ಸಪೋರ್ಟ್ ಕೊಡ್ತಾ ಇಲ್ಲ. ಎಲ್ಲ ನಂದಿನಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ, KMFಗೆ. ಬಟ್ KMF ಮಳಿಗೆಗಳಲ್ಲಿ ಒಂದೇ ಒಂದು 100 ml ಹಾಲು ಸಿಗಲ್ಲ, ಮೊಸರು ಸಿಗಲ್ಲ. KMF ಅಲ್ಲಿ ಅಗ್ರಿಮೆಂಟಲ್ಲಿ ಇದೆ ಓನ್ಲಿ KMF ಮಾರಬೇಕು ಅಂತ. ಬಟ್ ಇಲ್ಲಿ ಮಳಿಗೆಗಳು ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಇಲ್ಲಿನ ಅಧಿಕಾರಿಗಳಿಗೆ ಲಂಚದ ರೂಪದಲ್ಲಿ ಎಲ್ಲ ಅಡ್ಜಸ್ಟ್ಮೆಂಟ್ ನಡೀತಾ ಇದೆ. ನಾವು ಯಾವುದೇ ಥರದ ಲಂಚ ಕೊಡಲ್ಲ, ಯಾಕೆ ನಮ್ಮದು ಜನರಲ್ ಸ್ಟಾಲ್. BMTC ಅಧಿಕಾರಿಯ ಗೋಲ್ಮಾಲ್ ಬಗ್ಗೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳೇ ನುಂಗಣರಾಗಿದ್ದಾರೆ. ಅದು ಯಾವ ಮಟ್ಟಕ್ಕೆ ಅಂತಂದ್ರೆ ಖುದ್ದು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರ ಸಹಿಯನ್ನೇ ನಕಲು ಮಾಡುವಂತ ಮಟ್ಟಿಗೆ ಈಗ ಅವರು ಇಳಿದಿರುವಂಥದ್ದು. ಇದು ಈಗ ಆಲ್ರೆಡಿ BMTC ಒಂದು MD ಅವರ ಗಮನಕ್ಕೂ ಕೂಡ ಬಂದಿದೆ, ಪ್ರಕರಣ ಕೂಡ ದಾಖಲಾಗಿದೆ. ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಅಂತಂದ್ರೆ ಅದು CTMC ಶ್ರೀರಾಮ್ ಮುಲ್ಕಾನ್ ಅವರು ಪ್ರಮುಖ ಆರೋಪಿಯಾಗಿದ್ದಾರೆ. ಯಾವ ವಿಚಾರಕ್ಕೆ ಅವರು MD ಅವರ ಸಹಿಯನ್ನ ನಕಲು ಮಾಡ್ತಾ ಇದ್ರು, ಅದರಿಂದ ಅವ್ರು ಬಂದಂತಹ ಬೆನಿಫಿಟ್ ಆದ್ರೂ ಏನು ಅನ್ನುವಂಥದ್ದನ್ನ ನ್ಯೂಸ್ 18 ತಮ್ಮ ಮುಂದೆ ಈಗ ಬಿಚ್ಚಿಡ್ತಾ ಇದೆ. ಸದ್ಯ ನಾನೀಗ ಮೆಜೆಸ್ಟಿಕ್ನಲ್ಲಿರುವಂತಹ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿದ್ದೀನಿ. ಇಲ್ಲಿ ಸಾಕಷ್ಟು ಮಳಿಗೆಗಳಿದೆ. ನೀವು ಮೆಜೆಸ್ಟಿಕ್ಗೆ ಬಂದಿದ್ರೆ ಈ ಮಳಿಗೆಗಳನ್ನ ನೋಡೇ ಇರ್ತೀರಾ. ಈ ಮಳಿಗೆಯಿಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನು ಲಕ್ಷಾಂತರ ರೂಪಾಯಿ ಹಣವನ್ನ ಪಡೆದು ಕೋಟ್ಯಾಂತರ ರೂಪಾಯಿ ಸಂಸ್ಥೆಗೆ ದ್ರೋಹವನ್ನ ಮಾಡಿದ್ದಾರೆ, ವಂಚನೆಯನ್ನ ಮಾಡಿದ್ದಾರೆ. ಯಾವ ರೀತಿಯಾಗಿ ಅಂತಂದ್ರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದು KMF 16 ಅಂದ್ರೆ ಅಂಗಡಿಯ ಸಂಖ್ಯೆ 16. ಈ ಒಂದು KMF ಅಂಗಡಿಗಳನ್ನ KMFK ಅಂತ ಹೇಳಿ ಇಲ್ಲಿರುವಂತಹ ಸುಮಾರು 32ರಿಂದ 33 ಅಂಗಡಿಗಳಿದೆ. ಸುಮಾರು 16ಕ್ಕೂ ಹೆಚ್ಚು ಅಂಗಡಿಗಳನ್ನ ನಂದಿನಿ, ಅಮೂಲ್ ಸಹಿತ ಇತರ ಒಂದು ವ್ಯಾಪಾರ ವಹಿವಾಟನ್ನ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಇವರಿಗೆ KMFK ಅಂತಂದ್ರೆ ಕಡಿಮೆ ಬಾಡಿಗೆ ದರದಲ್ಲಿ ಕೊಡಲಾಗುತ್ತೆ. ಯಾಕೆಂದ್ರೆ ಈ ಅಂಗಡಿಯ ಒಂದು ಬಾಡಿಗೆ ಸುಮಾರಿಂದ 17,000ದಿಂದ 30,000 ತಿಂಗಳಿಗಿತ್ತು ಅಂತಂದ್ರೆ ಇದನ್ನೇ ಹೋಲ್ಸೇಲ್ ಶಾಪ್ಗೆ ಕೊಡಬೇಕು, ಜನರಲ್ ಸ್ಟೋರ್ ಕೊಡಬೇಕು ಅಂತಂದ್ರೆ 1,70,000 80,000ವರೆಗೂ ಕೂಡ ಬಾಡಿಗೆ ಇರುತ್ತೆ. ಇವರು ಕೇವಲ ನಂದಿನಿ ಉತ್ಪನ್ನಗಳನ್ನ ಅಥವಾ ಅಮೂಲ್ ಆದ್ರೆ ಅಮೂಲ್ ಉತ್ಪನ್ನಗಳನ್ನ ಮಾತ್ರ ಮಾರಾಟ ಮಾಡಬೇಕು. ಆದ್ರೆ ಇವರು ಅದನ್ನ ನಂದಿನಿ ಉತ್ಪನ್ನಗಳನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಒಂದೇ ಒಂದು ನಂದಿನಿ ಪ್ರಾಡಕ್ಟ್ ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ನಂದಿನಿ ಉತ್ಪನ್ನಗಳನ್ನ ಹೊರತುಪಡಿಸಿ ರೂಲ್ಸ್ ಪ್ರಕಾರ ನಂದಿನಿ ಉತ್ಪನ್ನ ಬಿಟ್ಟು ಬೇರೆ ಯಾವುದನ್ನು ಮಾರಾಟ ಮಾಡಾಗಿಲ್ಲ. ಆದ್ರೆ ಇವರು ನಂದಿನಿಯನ್ನ ಬಿಟ್ಟು ಉಳಿದ ಎಲ್ಲಾ ರೀತಿಯಾದಂತಹ ಪದಾರ್ಥಗಳನ್ನ ಮಾರಾಟ ಮಾಡ್ತಿದ್ದಾರೆ. ಇವರ ಒಂದು ಟೆಂಡರ್ ಅನ್ನ ಕ್ಯಾನ್ಸಲ್ ಮಾಡಿ ಇವರಿಗೆ ಬೇರೆಯವ್ರಿಗೆ ಟೆಂಡರ್ ಅನ್ನ ಕೊಡಬೇಕಾಗತ್ತೆ. ಆದ್ರೆ ಇಲ್ಲಿ ಶ್ರೀರಾಮ್ ಅವರೇನಿದ್ದಾರೆ ಏನ್ ಮಾಡ್ತಾರೆ, ಇಂತಹ ಒಂದು ಅಂಗಡಿಗಳ ನವೀಕರಣ ಅಂದ್ರೆ ಅವರ ಒಂದು ಅನುಮತಿ ಏನಿರುತ್ತಲ್ಲ ಅದನ್ನ ನವೀಕರಣ ಮಾಡುವಂತಹ ಸಂದರ್ಭದಲ್ಲಿ MD ಅವರ ಸಹಿಯನ್ನ ನಕಲು ಮಾಡಿ ಈ ಒಂದು ಶಾಪ್ಗಳಿಗೇನೆ ಪರ್ಮಿಷನ್ ವಿಸ್ತರಣೆ ಮಾಡುವಂತಹ ನಿಟ್ಟಿನಲ್ಲಿ ಅಕ್ರಮವನ್ನು ಎಸಗಿರ್ತಾರೆ. ಈ ರೀತಿಯಾಗಿ ಅಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಈ ರೀತಿಯಾಗಿ ಮಾಡೋದಕ್ಕೆ ಪ್ರತಿ ತಿಂಗಳು ಕೂಡ ಜೊತೆಗೆ ಪ್ರತಿ ವರ್ಷಕ್ಕೊಮ್ಮೆ ನವೀಕರಣ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ಕೂಡ ಇಟ್ಟಿರ್ತಾರೆ. ಜೊತೆಗೆ ಹೀಗೆ BMTCಗೆ ಕೋಟ್ಯಾಂತರ ರೂಪಾಯಿ ಲಾಸ್ ಕೂಡ ಆಗುತ್ತೆ. ಯಾಕೆಂದ್ರೆ ಇದು ಒಂದೇ ಮಳಿಗೆ ಅಲ್ಲ, ಪ್ರತಿ ಮಳಿಗೆಗಳಲ್ಲೂ ಕೂಡ ಇಲ್ಲಿ ಆಗ್ತಾ ಇರುವಂತದ್ದು ಏನು ಅಂತಂದ್ರೆ ಯಾರೋ ಒಬ್ರು ಇದನ್ನ ಟೆಂಡರ್ ಅನ್ನ ಪಡ್ಕೊಳ್ತಾರೆ. 15,000 17,000ಕ್ಕೆ ಟೆಂಡರ್ ಅನ್ನ ಪಡ್ಕೊಂಡು ಇವರಿಗೆ 1 ಲಕ್ಷ 1.5 ಲಕ್ಷಕ್ಕೆ ಜನರಲ್ ಸ್ಟೋರ್ ಆಗಿ ಬೇರೆಯವರಿಗೆ ಸಬ್ ಟೆಂಡರ್ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಇದು BMTCಗೂ ಲಾಸು. ಜೊತೆಗೆ KMF ಅಮೂಲ್ನ ಪ್ರಾಡಕ್ಟ್ಗಳು ಕೂಡ ಸೇಲ್ ಮಾಡ್ತಾ ಇಲ್ಲ. ಇದರಿಂದ ಅವ್ರಿಗೂ ಕೂಡ ಸಾಕಷ್ಟು ಹೊರೆ ಆಗುತ್ತೆ. ಇದನ್ನ ಈಗಲಾದ್ರೂ BMTC MD ಅವರು ಸತ್ಯವತಿ ಅವರು ತಮ್ಮ ಗಮನಕ್ಕೆ ತೆಗೆದುಕೊಂಡು ಈಗ ಈ ಹಿಂದೆ ನಡೆದಿರುವಂತಹ ಅಕ್ರಮಗಳು ಈಗ ಏನೇನು ಆಗ್ತಿದೆಯಲ್ಲ ಎಲ್ಲವನ್ನ ಕೂಡ ಸರಿಪಡಿಸಿದ್ರೆ BMTCಗೂ ಕೂಡ ಲಾಭ ಆಗುತ್ತೆ. ಜನರಿಗೂ ಕೂಡ ಯಾವ ಪ್ರಾಡಕ್ಟ್ಗಳು ಅವ್ರಿಗೆ ಬೇಕೋ ಆ ಪ್ರಾಡಕ್ಟ್ಗಳು ಕೂಡ ಸಿಗುತ್ತೆ. ಇದರ ಜೊತೆಗೆ KMF ಮತ್ತೆ ಅಮೂಲ್ ಏನಿದೆ ಅವರ ಪ್ರಾಡಕ್ಟ್ಗಳು ಕೂಡ ಸೇಲ್ ಆಗೋದ್ರಿಂದಾಗಿ ಅವ್ರಿಗೂ ಕೂಡ ಸಾಕಷ್ಟು ಲಾಭ ಆಗುತ್ತೆ. ಇದು ಜನಸಾಮಾನ್ಯರಿಗೆ ಆಗ್ತಿರೋ ಮೋಸ ಒಂದು ಕಡೆ ಆದ್ರೆ ಇದು KMF ಮತ್ತೆ BMTCಗೆ ಆಗ್ತಾ ಇರುವಂತಹ ಮೋಸ ಕೂಡ ಮತ್ತೊಂದು ಕಡೆ. ಕ್ಯಾಮ್ರಾ ಪರ್ಸನ್ ನೂರ್ ಜೊತೆಗೆ ಶಿವಪ್ರಸಾದ್, ನ್ಯೂಸ್ 18 ಬೆಂಗಳೂರು. ಮತ್ತಷ್ಟು ಸುದ್ದಿ ನೋಡೋಣ ಚಿಕ್ಕ ವಿರಾಮದ ನಂತರ.